ಎಂದೇ ನಿಗಮಿ ಕನ್ನಡವಾಗಿದೆ ಎನ್ನುವ ಈ ಕುವೆಂಪು ಅವರ ಆಶಯದೊಂದಿಗೆ ಇಂದು ನಾವೆಲ್ಲರೂ ಹಾಗೂ ಜಲಮಂಡಳಿಯ ಇತರೆ ಸಹೋದರ ಸಂಘಟನೆಗಳಿಗೂ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತವನ್ನ ಕೋರ್ತೇನೆ. ಅದಲ್ಲದೆ ಈ ಒಂದು ಕಾರ್ಯಕ್ರಮದ ದಿನ ಹಲವಾರು ನಮ್ಮ ಮಂಡಳಿ ಅವರು ನಿಮ್ಮ ಮುಂದೆ ಮಾತಾಡೋದಕ್ಕೆ ಏನೂ ಇಲ್ಲ. ಧನ್ಯವಾದಗಳು ಹೇಳೋದು ಒಂದೆರಡು ಸಾಲು ಹಾಡು ಹಾಡ್ಬಿಡ್ತೀನಿ. ಮಾತಲ್ಲಿ ಏನು ನಾನು ಒಂದೆರಡು ಹಾಡು ಹಾಡ್ತೀನಿ. ಅದಾದಮೇಲೆ ಅಪ್ಪಣೆ ಹೋದ ಹೊರಡ್ತೀನಿ ಮುಂಚೆ ಹೇಳಿದ್ದೀನಿ. ಆದರೂ ಏನು ಹಾಡಿದ್ದ ಹೇಳೋದು ಒಂದು ರೀತಿ ಅಷ್ಟೊಂದು ಉತ್ಸವ ಒಂದು ದಿನದ ಹಬ್ಬ. ವಿಶೇಷವಾಗಿ ಕನ್ನಡಿಗರಿಗೆ ಈ ಒಂದು ಭಾವನೆ ಆಗುತ್ತೆ. ನಾನು ಹುಟ್ಟಿದ್ದು ಬೆಳೆದಿದ್ದು ಮೈಸೂರಲ್ಲಿ, ಮೈಸೂರಲ್ಲಿ ಕನ್ನಡ ಅಂದರೆ ಅದರ ಸೊಬಗೆ, ಅದರಲ್ಲಿರುವಂಥ ಅಡಗಿರುವಂಥ ಸಂತೋಷ ಏನು. ಮತ್ತು ಇದು ನಾನು ಎಲ್ಲ ಕಡೆ ಹೇಳಿರುವ ಮಾತು ಯೋಚಿಸುವಾಗ ಒಂದೇ ಹೇಳ್ತೀನಿ, ಕನ್ನಡಿಗರಾಗಿ ಒಬ್ಬ ಕಲಾವಿದನಾಗಿ ಬಿಡಬೇಕು ಅಂತ ಭಾಳ ಈ ನಾಡಿನಲ್ಲಿ ತಮ್ಮೆಲ್ಲ ಪ್ರೀತಿಯನ್ನು ಬೆಳೆಸಿದ್ದೇನೆ ಅಂದರೆ ಅದು ಎಷ್ಟೋ ಜನರು ಪುಣ್ಯ ಮಾಡಿದ್ದಾರೆ. ಹಾಗಾಗಿ ಕನ್ನಡ ರಾಜ್ಯೋತ್ಸವದಿಂದ ಒಂದು ಈ ಸಾಲಿನ ಹಾಡಿ ನಾನು ಬೇರಿಸಿದ ಹಾಡುಗಳನ್ನು ಮಾಡಿದೆ. ಬಹಳ ಮುಕ್ತವಾದ ಸಂಸ್ಕೃತಿ. ಕ್ರಿಸ್ತ ಶಕಪೂರ್ವ 3ನೇ ಶತಮಾನದಲ್ಲಿ ಬಿಹಾರದಲ್ಲಿ ಕ್ಷಾಮ ಬಂದಾಗ ಸಂಪ್ರತಿ ಚಂದ್ರಗುಪ್ತರು ಮತ್ತು ಭದ್ರಭಾವ ಭಟ್ಟಾರರು ಬಿಹಾರದಿಂದ ಬಂದು ನೆಲೆ ನಿಂತದ್ದು ಕರ್ನಾಟಕದ ಶ್ರವಣಬೆಳಗೊಳ. ಬೌದ್ಧ ಧರ್ಮ ಕಾಲದಲ್ಲಿ ಉತ್ತರದಿಂದ ಬಂದು ಗಟ್ಟಿಯಾಗಿ ನೆಲೆ ನಿಂತದ್ದು ಗುಲ್ಬರ್ಗದ ಸನ್ನತಿ ಕನ್ನಡ. ಆಮೇಲೆ ಕೊಪ್ಪಳ, ಗವಿಮಠ, ಬ್ರಹ್ಮಗಿರಿ ಎಲ್ಲ ಕಡೆ ಕದ್ರಿ, ಎಲ್ಲ ಕಡೆ ಬೆಳೆಯಿತು. ನಮ್ಮ ರಾಮಾನುಜಾಚಾರ್ಯರು ತಮಿಳುನಾಡಲ್ಲಿ ಕಾರಣಾಂತರದಿಂದ ಅವರಿಗೆ ಅಲ್ಲಿ ಬರಲಿಕ್ಕಾಗಲಿಲ್ಲ. ಅವರಲ್ಲಿಂದ ಓಡಿಸಿದರು. ರಾಮಾನುಜಾಚಾರ್ಯರು ನಿಲ್ಲಕ್ಕಾಗದ ತಮಿಳುನಾಡಿನಿಂದ ಓಡಿ ಬಂದು ಮೇಲುಕೋಟೆಯಲ್ಲಿ ನಿಲ್ಲಿಸಿ ವಿಶಿಷ್ಟಾದ್ವೈತವನ್ನು ಬೆಳೆಸಿದರು. ನೋಡಿ, ಅದ್ವೈತದ ಪ್ರಮುಖ ಸೆಂಟರ್ ಶೃಂಗೇರಿ, ವಿಶಿಷ್ಟಾದ್ವೈತದ ಪ್ರಮುಖ ಸೆಂಟರ್ ನಮ್ಮ ಮೇಲುಕೋಟೆ, ದ್ವೈತದ ಸೆಂಟರ್ ಉಡುಪಿ. ಅಂದರೆ ಆಮೇಲೆ ಕ್ರಿಶ್ಚಿಯನ್ಸ್ ನಮ್ಮ 1836 ಮಂಗಳೂರಿನಲ್ಲಿ ಒಂದು ಶಾಲೆಗಳನ್ನು ಆರಂಭ ಮಾಡಿ, ಇಸ್ಲಾಂ ಕ್ರಿಸ್ತ 1ನೇ ಶತಮಾನದಲ್ಲಿ ಬಂದಿದ್ರು. ಆಮೇಲೆ 7ನೇ ಶತಮಾನದಲ್ಲಿ ಇಸ್ಲಾಂ ಬಂತು. ಅದು ಆರ್ಕಿಟೆಕ್ಚರ್ ಬೆಳೆಸಿದ್ದು, ಒಳ್ಳೆಯ ಲಿಟ್ರೇಚರ್ ಕೊಟ್ಟಿದ್ದು. ಈ ಎಲ್ಲ ಸಂಸ್ಕೃತಿಗಳು ಸೇರಿ ಕನ್ನಡ ಸಂಸ್ಕೃತಿ ಬೆಳೆದಿದೆ. ಇದೇ ರೀತಿಯ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಅಂತಕ್ಕಂಥ ಮಾತನ್ನು ಎಲ್ಲ ನೌಕರರು ಅಧಿಕಾರಿಗಳು ಹೇಳೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಸಂಘವೂ ಸಹ ಅತಿ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಒತ್ತು ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿಗಣ್ಯರು ಹೇಳದ ಹಾಗೇ ಬೆಂಗಳೂರು ಜಲಮಂಡಳಿಯಲ್ಲಿ ಸುಮಾರು 80% ನೌಕರರು ಅಧಿಕಾರಿಗಳು ಹಳ್ಳಿಗಾಡಿನಿಂದ ಬಂದಂಥವರಾಗಿದೆ. ಅವರು ಇಲ್ಲಿ ಕನ್ನಡವನ್ನು 100ಕ್ಕೆ 100 ಬಳಸ್ತಾರೆ. ಆದ್ದರಿಂದ ಈ ಜಲಮಂಡಳಿಯಲ್ಲಿ ಕನ್ನಡದ ಯಾವುದೇ ರೀತಿಯ ಕೊರತೆ ಕಾಣ್ತಾ ಇದೆ. ಅದಕ್ಕೆ ಕಾರಣ ಎಲ್ಲ ಹಳ್ಳಿಗಾಡಿನ ಪ್ರದೇಶಗಳಿಂದ ಬಂದಂಥ ಎಲ್ಲ ನೌಕರರುಗಳು ಅಧಿಕಾರಿಗಳು ಇರೋದ್ರಿಂದ ಇಲ್ಲಿ ಅಚ್ಚುಕಟ್ಟಾಗಿ ಈಗ ನೋಡಿ, ಮಾನ್ಯ ಅಧ್ಯಕ್ಷರು ಹೊರ ರಾಜ್ಯದಿಂದ ಬಂದರೂ ಸಹ ಅವರು ಅಚ್ಚುಕಟ್ಟಾಗಿ ಒಂದು ಕನ್ನಡವನ್ನು ಕಲಿತು ಕನ್ನಡವನ್ನು ಆಡಳಿತ ಭಾಷೆಯಾಗಿ ಮಾಡ್ತಾ ಪ್ರತಿದಿನ ಅವರಿಂದ ನಾವು ಕಲಿಯುವಂಥದ್ದು ಭಾಳಷ್ಟಿದೆ ಕನ್ನಡಿಗರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಜಲಮಂಡಳಿಯಲ್ಲಿ ವೈಯಕ್ತಿಕ ಪ್ರಶಸ್ತಿ